ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಒಟ್ಟಾರೆಯಾಗಿ ಬಿಡಲ್ಲ ಯಾವುದೇನಪ್ಪ ಇಲ್ಲ ಆತ್ಮಕ್ಕೇನು ಸಂಬಂಧ ಅದೊಂದು ವಿಚಾರ ತಂದು ಮೊನ್ನೆ ನಡೆದ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಸ್ವಲ್ಪ ಹಿನ್ನಡೆಯಾಗಿದ್ದಕ್ಕೆ ಕೆಲವು ನಾಯಕರುಗಳು ದಲಿತ ಸಮುದಾಯನ ಬೇರೆ ಸಮುದಾಯಗಳನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ದಿರ ಇದ್ದಿದ್ದಕ್ಕೆ ಈ ಥರ ಹಿನ್ನಡೆ ಆಯಿತು ಅನ್ನೋ ವಿಚಾರವನ್ನು ಮಾತಾಡಿದ್ದಾರೆ. ನಾನು ಹೇಳ್ತೀನಿ ಅದು ಸುಳ್ಳು ಅಂತ ಹೇಳ್ತೀನಿ. MLA ಆಗಲಿ MLC ಆಗಲಿ ಎಲ್ಲ ಸಮುದಾಯದವ್ರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಾನೇ ಸಾಕ್ಷಿ. ನಾನು ಕೂಡ ನೋಡಿದ್ದೀನಿ. ಚುನಾವಣೆಯಲ್ಲಿ ಎಲ್ಲ ಕಡೆ ಪ್ರಚಾರ ಸಭೆಗಳಲ್ಲಿ ನಾನು ಇದ್ದೀನಿ. ಒಂದು ದಿವಸ ಮಾತ್ರ ನಾನು ನಮ್ಮ ಕಡೆಯವರು ತೀರ್ಕೊಂಡಿದ್ದಕ್ಕೆ ಹಳ್ಳಿಗಳಲ್ಲಿ ನಾನು ಹೋಗಲಿಲ್ಲ. ಬಾಕಿ ಎಲ್ಲ ಪ್ರಚಾರ ಸಭೆಗಳಲ್ಲಿ ನಾನು ಇದ್ದೀನಿ. ನನ್ನ ಜೊತೆ ಎಲ್ಲ ಸಮುದಾಯಗಳವರು ಇದ್ದಾರೆ. ಅವರು ಹೇಳೋ ಥರ ಯಾವುದೇ ಸಮುದಾಯನೂ ಬಿಟ್ಟು ನಾವೇನು ಮಾಡಿಲ್ಲ. ಎಲೆಕ್ಷನ್ನಲ್ಲಿ ಹಿನ್ನಡೆ ಆಗಿರ್ಬೋದು, ಅದು ನಮ್ಮಲ್ಲೇ ಕೆಲವರಿಂದ ಸ್ವಲ್ಪ ತೊಂದರೆ ಆಗಿ ಅದು ಹಿನ್ನಡೆ ಆಯಿತು. ಇನ್ನು ಮುಂದೆ ಅಂಥವ್ರನ್ನ ಗುರುತಿಸಿ ನಾವು ಸರಿ ಮಾಡಿಕೊಂಡು ನಾವು ಮುನ್ನಡೀತೇವೆ. ಆಮೇಲೆ ದಲಿತ ಸಮುದಾಯಕ್ಕೆ ಎಲ್ಲಿ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಸಾಕ್ಷಿ. ಕೋಲಾರ ತಾಲೂಕಲ್ಲಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷನಾಗಿ ನನ್ನ MLA MLC ಅವರು ಮಾಡಿದ್ದಾರೆ. ಇದು ಜನರಲ್ ಆಗಿ ಬಂದಿರುತ್ತೆ, SC ST ಅಂತ ಏನು ಮೀಸಲಿಟ್ಟಿಲ್ಲ. ಅಂಥದ್ರಲ್ಲಿ ಅವರು ಮನಸ್ಸು ಮಾಡಿ ನನಗೆ ಕೊಟ್ಟಿದ್ದಾರೆ. ನನಗೆ ಕೊಡೋಕ್ಕೆ ಮುಂಚೆ ಅದನ್ನು ನಮ್ಮ ದಲಿತ ನಾಯಕರಿಗೆ ಒಬ್ಬರಿಗೆ ಕೊಟ್ಟಿದ್ದರು. ಅವರು ಬೇಡ ಅಂದಮೇಲೆ ಅದೇ ಪೋಸ್ಟ್ನ ನನಗೆ ಕೊಟ್ಟಿದ್ದಾರೆ. ಆಮೇಲೆ ನನಗೆ ಇದು ಹೆಂಗೆ ಗೊತ್ತಾಯ್ತು ಅಂದರೆ, ನಮ್ಮ ಗ್ಯಾರಂಟಿ ಸಮಿತಿ ಹೆಡ್ ಆಫೀಸಿಂದ ನನ್ನ ಹೆಸರೇ ಬರಲಿಲ್ಲ. ಆಮೇಲೆ ನಾನು ಫೋನ್ ಮಾಡಿ ವಿಚಾರಿಸಿದ್ರೆ, ರಾಜಪ್ಪ ಅನ್ನೋರ ಹೆಸರಿದೆ, ನಿಮ್ಮ ಹೆಸರು ಬದಲಾವಣೆ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ರೆ ಆವತ್ತು ನನಗೆ ಗೊತ್ತಾಗಿದ್ದು ರಾಜಪ್ಪನವ್ರಿಗೆ ಇದು ಕೊಟ್ಟಿದ್ದು ಅಂತ. ಒಳ ಮೀಸಲಾತಿ ಏನು ಜಾರಿ ಆಯಿತು, ಆ ಜಾರಿ ಆಗಬೇಕಾದ್ರೆ ಬಹಳ ನೋವಿನ ಹೋರಾಟ ಮತ್ತು ಚರಿತ್ರಾರ್ಹವಾದಂಥ ಹೋರಾಟ. ಕರ್ನಾಟಕ ರಾಜ್ಯದಲ್ಲಿರುವಂಥ ಮಾದಿಗ ಸಮುದಾಯದ ಸಾವಿರಾರು ಹೋರಾಟಗಾರರ ಬದುಕು ಬೀದಿ ಪಾಲಾಗಿದೆ. ಅನೇಕ ಜನರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅನೇಕ ಜನರು ನಿರಂತರವಾದಂಥ ಹೋರಾಟದಿಂದ ನಿರುದ್ಯೋಗಿಗಳಾಗಿದ್ದಾರೆ. ಅನೇಕ ಹೋರಾಟಗಾರರು ಲಾಠಿ ಏಟು, ಪೊಲೀಸರ ಬೂಟಿನೇಟನ್ನು ತಿಂದು ಜೈಲು ವಾಸವನ್ನು ಅನುಭವಿಸಿದ್ದಾರೆ. ಇದು ಎಲ್ಲರ ಫಲವಾಗಿ ಮತ್ತೆ ನಮ್ಮ ರಾಷ್ಟ್ರೀಯ ನಾಯಕರು ಆಗಿರುವಂಥ ಮಂದಕೃಷ್ಣ ಅಣ್ಣ ಮಾದಿಗನವರ ನಾವು CPM ಪಕ್ಷವಾಗಿ ಆ ವಿಚಾರದಲ್ಲಿ ಒಂದನ್ನು ಹೇಳಲಿಕ್ಕೆ ಬಯಸೋದೇನೆಂತಂದರೆ, SIT ತನಿಖೆಯನ್ನು ಅದರ ಪಾಡಿಗೆ ಅದು ಸಮಗ್ರವಾಗಿ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಅದರ ಮೇಲೆ ಒತ್ತಡ ಇರತಕ್ಕಂಥ, ದಬಾವಣೆ ಮಾಡ್ತಕ್ಕಂಥ ಯಾವುದೇ ಕೆಲಸಗಳನ್ನು ಯಾರೂ ಮಾಡಬಾರದು. ಜೊತೆಗೆ ಈಗ ರಾಜ್ಯ ಸರ್ಕಾರ
ಅಲ್ಲಿ ಉತ್ಖನನ ಮಾಡ್ತಕ್ಕಂಥ ಕೆಲಸಗಳಿಗೆ ಒಂದು ವಿರಾಮವನ್ನು ಕೊಟ್ಟಿದೆ. ಅದು SIT ತನಿಖೆಯನ್ನು ಅದನ್ನು ನಿಲ್ಲಿಸಿದೆ. ಫೊರೆನ್ಸಿಕ್ ರಿಪೋರ್ಟ್ಗಳು ಬರುವವರೆಗೂ ಕಾಯ್ದುಕೊಂಡು ತೀರ್ಮಾನ ಮಾಡಿದ್ದಾರೆ ಅಂತ ವರದಿ ಬಂದಿದೆ. ನಾವು ಒತ್ತಾಯ ಮಾಡೋದೇನಂತಂದರೆ SIT ತನಿಖೆಯ ವ್ಯಾಪ್ತಿ ವಿಶಾಲವಾಗಿ ಇರಬೇಕು ಅಂತೇಳಿ ಅದರ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಡಲಾಗಿದೆ. ಆಗಿರುವಾಗ ಕೇವಲ ಉತ್ಖನನ ಮಾಡುವಂಥ ಪ್ರಶ್ನೆಗಳಿಗೆ ಮಾತ್ರ ಸೀಮಿತವಾದ ರೀತಿಯಲ್ಲಿ SIT ತನಿಖೆಯನ್ನು ನಿಲ್ಲಿಸಿರೋದು ಸರಿಯಲ್ಲ. ಅದನ್ನು ಮುಂದುವರಿಸಬೇಕು. ಮತ್ತು ಈಗಾಗಲೇ SIT ಕೂಡ ಸ್ಪಷ್ಟವಾಗಿ ಹೆಮ್ಮೆ ಅನಿಸ್ತಿದೆ ಅಂತ ಒಂದು ಸಂಸ್ಥೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಿಜವಾಗ್ಲೂ ಎಲ್ಲರೂ ಕೂಡ ಭಾಗ್ಯಶಾಲಿಗಳು. ಯಾಕಂದರೆ ಎಂಥ ಕಾಯಿಲೆ ಇದ್ರೂ ಕೂಡ ನಾವು ಸುಮಾರು ನೋಡ್ತಾ ಇದ್ದೇವೆ, ಪ್ರತಿ ದಿವಸ ಕೂಡ ಸಾವಿರಾರು ರೋಗಿಗಳಿಗೆ ಉತ್ತಮವಾದ ಒಂದು ಆರೋಗ್ಯ ಸೇವೆಯನ್ನು ಅವರು ಒದಗಿಸ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಕಲಿತಾ ಇದ್ದಾರೆ. ಪ್ರತಿಯೊಂದು ಕೂಡ ಉಚಿತವಾಗಿದೆ. ಅದು ನೋಡಿದ್ರೆ ಒಂಥರ ತುಂಬ ಖುಷಿ ಆಗ್ತಿದೆ. ಅವರ ಒಂದು ಸೇವೆಗೆ ನಾವು ಎಷ್ಟು ಋಣಿಗಳಾಗಿರಬೇಕು ಗೊತ್ತಿಲ್ಲ, ಅಂಥ ಒಂದು ಸೇವೆನ ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಸ್ಕೂಲ್ನಲ್ಲೂ ಕೂಡ, ಪ್ರತಿಯೊಂದು ಕಾಲೇಜಲ್ಲೂ ಕೂಡ ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಅವರಲ್ಲಿರ್ತಕ್ಕಂಥ ಏನಾದರೂ ಆರೋಗ್ಯದಲ್ಲಿ ಏರುಪೇರುಗಳಿದ್ರೆ ಅದನ್ನೆಲ್ಲ ನೋಡಿಬಿಟ್ಟು ಸೂಕ್ತ ಸಲಹೆಗಳನ್ನು ಕೊಟ್ಟು ಆ ವಿದ್ಯಾರ್ಥಿಗಳ ಮುಂದಿನ ಜೀವನಕ್ಕೆ ಆರೋಗ್ಯಪೂರ್ಣವಾಗಿ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಈ ಥರ ಒಂದು ನೀವೊಂದು ಹಾಸ್ಪಿಟಲ್ಗೆ ಹೋದರೆ ಗೊತ್ತಿದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.